ಕಾಳಸರ್ಪ ಆವಾಹಯಾಮಿ. ಸದ್ಯ ಹೇಗೋ ಇದನ್ನ ಗೋವಿಂದನ ಕೈಯಿಂದ ನಾನು ಪಡ್ಕೊಂಡಿದ್ದಾಯ್ತು. ಆದರೂ ತುಂಬಾ ಹೊತ್ತು ಇದು ನನ್ನ ಹತ್ರನೇ ಇದ್ರೆ ನನಗೆ ಏನಾದರೂ ತೊಂದರೆ ಆಗ್ಬಿಡಬಹುದು ಅಂತ ಭಯ ಕಾಡ್ತಾ ಇದೆ. ಇದು ತಕ್ಷಕ ಸ್ವಾಮಿಗಳು ಆವಾಹಿಸಿರೋ ಹಾವೇ ಇರಬಹುದು. ಆದರೂ ಶತ್ರುತ್ವಕ್ಕೆ ಬಳಸಿದ್ರು, ಮಿತ್ರತ್ವಕ್ಕೆ ಬಳಸಿದ್ರು. ಹಾವು ಹಾವಲ್ವೇ? ಇಲ್ಲ, ಆದಷ್ಟು ಬೇಗ ಇದನ್ನ ತಕ್ಷಕ ಸ್ವಾಮಿಗಳು ಹೇಳಿದಾಗೆ ಅಲ್ಲಿಗೆ ಬಂದ್ಬಿಡ್ಬೇಕು. ಎಸ್, ಇವತ್ತು ಆದಿಶೇಷನ ಅಂತ್ಯ ಆಗುತ್ತೆ. ಅದಕ್ಕೆ ಯಾವ ಅಡ್ಡಿನೂ ಬರದೇ ಇರಲಿ, ಅದಕ್ಕೆ ಯಾರೂ ತಡೆ ಆಗದೆ ಇರಲಿ. ಇದೇನಿದು? ಇತ್ತು ನೆಮ್ಮದಿಗೆ ಯಾರೋ ಅಡ್ಡ ಬಂದಂಗೆ ಆಗ್ತಿದೆಯಲ್ಲ. ಏನೋ ಸಂಕಟ, ಏನೋ ಒತ್ತಾಟ, ಏನೋ ಕಳವಳ ಎಲ್ಲ ನೋಡಿದ್ರೆ ನನ್ನ ಯಾರಿಗೋ ತೊಂದರೆ ಆಗುತ್ತೆ ಅಂತ ಅನಿಸ್ತಿದೆಯಲ್ಲ. ಅಲ್ಲ, ತ್ರಿಶೂಲ್ಗೆ ತೊಂದರೆ ಆಗುತ್ತೆ ಅನ್ನೋ ಸೂಚನೆ ಸಿಕ್ಕಾಗೆಲ್ಲ ಹೀಗೆ ಆಗ್ತಿತ್ತು. ಅಂದರೆ ತ್ರಿಶೂಲ್ಗೆ ಏನಾದರೂ ತೊಂದರೆ ಆಗ್ತಿದ್ಯಾ? ಅವ್ನಿಗೆ ತೊಂದರೆ ಕೊಡ್ತಿರೋರಾದರೂ ಯಾರು? ಮಾಯಾ ಹಂಗನೆ ತ್ರಿಶೂಲ್ ಇರೋ ಕಡೆ ಹೋಗಿ ಏನಾದರೂ ಇವಳು ಇಲ್ಲೇ ಇದ್ದಾಳೆ. ಹಾಗಾದ್ರೆ ತ್ರಿಶೂಲ್ ಎಲ್ಲಿಂದ ತೊಂದರೆ ಆಗುತ್ತೆ? ಯಾರಿಂದ ತೊಂದರೆ ಆಗುತ್ತೆ? ಇವನಿಗೆ ಅಂತ ರೂಮ್ ಕೊಟ್ಟರು, ಹಾಲಲ್ಲಿ ಮಲಗಿದಾನಲ್ಲ, ಏನ್ ಮಾಡೋದೀಗ? ನನ್ನ ಕೆಲಸ ಮುಗೀತು. ಇನ್ನು ನನ್ನ ಮಹಾಶತ್ರು ಆದಿಶೇಷನ ಸಾವಾಗುತ್ತೆ. ಕಾಳಸರ್ಪದ ಕಾಳಗದ ಸಮಯದಲ್ಲಿ ಮನುಷ್ಯ ಮಾತೃರು ಇದ್ರೆ ಅವರು ಅದನ್ನ ನೋಡಿ ಎದೆ ಹೊಡೆದು ಸತ್ತು ಹೋಗ್ತಾರೆ ಅಂತ ಸ್ವಾಮಿಗಳು ಹೇಳಿದ್ದಾರೆ. ಬೇಡ, ನಾನು ಯಾಕಿಲ್ಲಿರ್ಲಿ? ಚೀರಾಟ ಕಿರ್ಚಾಟದ ಮಧ್ಯೆ ಮನೇಲಿ ಇರೋರೆಲ್ಲ ಬಂದುಬಿಟ್ರೆ ಮೊದಲು ಮನೆಯವ್ರು ಯಾರೂ ಬರದೇ ಇರೋ ಹಾಗೆ ಮಾಡಬೇಕು. ಕಾಳಸರ್ಪ ಆವಾಹಯಾಮಿ, ಕಾಳಸರ್ಪ ಆವಾಹಯಾಮಿ.
ಗುರುದೇವ, ನೀವು ಭೂಲೋಕದಲ್ಲಿ ಸೂಚನೆ ಕೊಟ್ಟಿದ್ದರೆ ನಾನೇ ಬರುತ್ತಿದ್ದೆ. ಕಾರಣ ಇದೆ ಮಾಯಾಂಗನೆ. ಭೂಲೋಕಕ್ಕೆ ಮಹಾಘಟ ಸರ್ಪ ಸೂಪನಿಯ ಆಗಮನವಾಗಿದೆ. ಅವನಿಂದ ಆದಿಶೇಷನ ಜೀವಕ್ಕೆ ಅಪಾಯವಿದೆ. ಈಗ ಅವನನ್ನು ಕಾಪಾಡುವ ಜವಾಬ್ದಾರಿ ನಮ್ಮ ಮೇಲಿದೆ. ನೀನು ಆದಿಶೇಷನನ್ನು ಕಂಡು ಹಿಡಿದೆಯಾ? ನೀನು ಪೂಜೆ ಮಾಡಿದೆ ತಾನೆ? ಪೂಜೆಗಳ ವಿಧಿವಿಧಾನವನ್ನು ಪೂರೈಸಿ ಆದಿಶೇಷ ಎಲ್ಲಿದ್ದಾನೆ ಎಂದು ತಿಳಿದುಕೊಂಡೆ ತಾನೆ? ನಡಿ, ನಾವೀಗಲೇ ಆದಿಶೇಷನ ಬಳಿ ಹೋಗಬೇಕು. ಗುರುಗಳಿಗೆ ಆದಿಶೇಷ ಇಲ್ಲೇ ಇದ್ದಾನೆ ಅನ್ನೋದು ಗೊತ್ತಾದ್ರೆ ನನ್ನ ಯೋಜನೆಗಳು, ನನ್ನ ಯೋಚನೆಗಳು ದಾರಿ ತಪ್ಪುತ್ತೆ. ಗುರುಗಳು ಅವನನ್ನು ಕರೆದುಕೊಂಡು ಹೋಗೋದು ಅಥವಾ ಅವನ ನೆನಪುಗಳು ಬರೋ ಹಾಗೆ ಮಾಡೋದು ಮಾಡಿದ್ರೆ ಅವನ ಪೂರ್ವ ಜನ್ಮದ ಸತ್ಯ ಗೊತ್ತಾಗಿ ಅವನು ಶಿವಾನಿಯನ್ನೇ ಬಯಸುತ್ತಾನೆ. ಬೇಡ, ಹಾಗಾಗಿ ಗುರುಗಳಿಗೆ ಸತ್ಯ ತಿಳಿಯೋದು ಬೇಡ. ಏನು ಯೋಚನೆ ಮಾಡುತ್ತಿರುವ ಮಾಯಾಂಗುಲೆ? ನಡಿ, ನಾವು ಈಗಲೇ ಆದಿಶೇಷನ ಬಳಿ ಹೋಗಬೇಕು. ಇಲ್ಲ ಗುರುದೇವ, ಆದಿಶೇಷ ನನಗಿನ್ನೂ ಪತ್ತೆ ಆಗಿಲ್ಲ. ಇಲ್ಲ, ಆದಿಶೇಷ ಇಲ್ಲೇ ಎಲ್ಲೋ ಇದ್ದಾನೆ. ಆ ಮಹಾಘಟ ಸರ್ಪ ಸೂಪಣಿ ಇದೇ ಪ್ರಾಂತದಲ್ಲಿದ್ದಾನೆ ಎಂಬುದು ನನ್ನ ಮನಗಣ್ಣಿಗೆ ಸ್ಪಷ್ಟವಾಗಿದೆ. ಹಾಗಾದರೆ ಅವನು ಶಿವಾನಿಯನ್ನು ಸಾಯಿಸಲು ಬಂದಿರಬಹುದಾ? ಇಲ್ಲ, ಅವನು ಬಂದಿರುವುದು ನಾಗಲೋಕದ ಮಹಾರಾಜ ಆದಿಶೇಷನನ್ನು ಸಾಯಿಸುವುದಕ್ಕಾಗಿ. ಗುರುಗಳೇ, ನೀವು ಹೇಳುತ್ತಿರುವುದು ಸತ್ಯವಾ? ಈ ಸಮಯದಲ್ಲಿ ಸುಳ್ಳು ಹೇಳುವ ಅಗತ್ಯ ನನಗಿಲ್ಲ ಮಾಯಾಂಗನೆ. ಅವನ ಸಾವಿಗಾಗಿ ಯಾವುದೋ ದುಷ್ಟಶಕ್ತಿ ಕಾದು ನಿಂತಿದೆ. ಅದು ಸತ್ಯ. ಈಗಾಗಲೇ ಆ ದುಷ್ಟಶಕ್ತಿ ಅವನನ್ನು ಸಾಯಿಸುವ ಪ್ರಯತ್ನ ಮಾಡುತ್ತಿದೆ ಎಂಬುದು ನನ್ನ ಮನಗಣ್ಣಿಗೆ ಸ್ಪಷ್ಟವಾಗಿದೆ. ಮಾಯಾಂಗನೆ, ನಮ್ಮ ಮುಂದೆ ಜಾಸ್ತಿ ಸಮಯವಿಲ್ಲ. ಪರಮೇಶ್ವರ, ಯಾಕೆ ಹೀಗಾಗ್ತಿದೆ ನನಗೆ? ಪದೇ ಪದೇ ತ್ರಿಶೂಲ್ಗೆ ತೊಂದರೆ ಆಗುತ್ತೆ ಅಂತ ಯಾಕೆ ನನ್ನ ಮನ್ಸು ಹೇಳ್ತಿದೆ? ಕೇಳಿದ್ದಾನವನು ಅವ್ನಿಗಾಗ್ತಿರೋ ತೊಂದರೆ ಆದ್ರೂ ಏನು? ಬೇಡ, ನನ್ಗೇನು ಬಾಬೇಡ. ಎಲ್ಲಿದ್ದಾನೆ ಅಂತ ಒಂದೇ ಒಂದು ಸೂಚನೆ ಕೊಟ್ಟಿದ್ರೆ ನಾನೇ ಅಲ್ಲಿಗೆ ಹೋಗಿ ಆಗ್ತಿರೋ ತೊಂದರೆನಾದ್ರೂ ತಡಿತಾ ಇದ್ನ. ದಯವಿಟ್ಟು ಪರಮೇಶ್ವರ, ತ್ರಿಶೂಲ್ ಎಲ್ಲಿದ್ದಾನೆ ಅಂತ ಒಂದೇ ಒಂದು ಸೂಚನೆ ಕೊಡು. ಬೇಡ, ನನ್ಗೇನು ಬಾಬೇಡ. ಏನದು ಸದ್ದು? ಏನಾಗ್ತದೆ ಅಲ್ಲಿ? ಅಯ್ಯೋ, ಹೊರಗಡೆಯಿಂದ ಯಾರೋ ಚಿಲ್ಕ ಹಾಕೊಂಡ್ಬಿಟ್ಟಿದಾರಲ್ಲ. ಏನ್ ಮಾಡೋದೀಗ? ಅಯ್ಯೋ, ಅಮ್ಮ, ಅಜ್ಜಿ, ಯಾರಾದ್ರೂ ಬಾಗಿಲಿದಾಗಿದ್ದೀರಾ? ಅಮ್ಮ, ಬೇಡ ಬೇಡ, ಏನು ಮಾಡಬೇಡ ಪ್ಲೀಸ್. ಬೇಡ ಬೇಡ, ನಂಗೇನು ಮಾಡಬೇಡ.
ಇಲ್ಲ, ನನ್ನ ಮನ್ಸು ಹೇಳ್ತಿದೆ ಮನೆ ಒಳಗೆ ಯಾವುದೋ ಬೇರೆ ಸರ್ಪ ಬಂದಿದೆ ಅಂತ. ಪರಮೇಶ್ವರ, ನಿನಗೆ ಜವಾಬ್ದಾರಿ ಕೊಟ್ಟಾಗಿದೆ. ಆದಿಶೇಷನನ್ನು ಕಂಡು ಹಿಡಿಯುವ ಶಕ್ತಿ ನಿನಗೆ ಪ್ರಾಪ್ತಿಯಾಗಿದೆ. ಆದರೆ ಇದುವರೆಗೂ ನೀನು ಮಾಡಿದ್ದಾದರೂ ಏನು? ಈ ಭೂಲೋಕದಲ್ಲಿ ಮಾನವರ ಜೊತೆ ಸೇರಿ ಮಾನವ ಗುಣದ ಹಾಗೆ ವ್ರತ ಕಾಲ ಕಳೆಯುತ್ತಿರುವೆಯಲ್ಲ. ಇಲ್ಲ ಗುರುಗಳೇ, ನನ್ನ ಪ್ರಯತ್ನವನ್ನು ನಾನು ಮಾಡುತ್ತಿದ್ದೇನೆ. ಆದಿಶೇಷ ಎಲ್ಲಿದ್ದಾನೆಂದು ನನಗೆ ತಿಳಿಯುತ್ತಿಲ್ಲ. ಇಲ್ಲ, ನೀನು ಹೇಳುತ್ತಿರುವುದು ಸುಳ್ಳು ತಾನೆ? ಇಲ್ಲ ಗುರುಗಳೇ, ನಾನು ಸುಳ್ಳನ್ನು ಹೇಳುತ್ತಿಲ್ಲ. ನಾನು ಆದಿಶೇಷ ಎಲ್ಲಿರುವನೆಂದು ಹುಡುಕುತ್ತಿದ್ದೇನೆ. ಆದಿಶೇಷ ಯಾವ ದಿಕ್ಕಲ್ಲಿರುವನೆಂದು ನನಗೆ ತಿಳಿಯುತ್ತಿಲ್ಲ. ಅವನು ಇನ್ನು ಮಾನವ ರೂಪಿ ತ್ರಿಶೂಲ್ ಆಗಿ ಇರುವನೋ ಅಥವಾ ಬೇರೆ ರೂಪದಲ್ಲಿರುವನೋ ಎಂದು ನನಗೆ ತಿಳಿದಿಲ್ಲ. ನಿನಗೆ ಸಿಕ್ಕಿರುವ ಶಕ್ತಿಯಿಂದ ನಿನಗೆ ಆದಿಶೇಷನ ಬಗ್ಗೆ ತಿಳಿದಿರುತ್ತದೆ ಎಂದು ಅಂದುಕೊಂಡು ನಾನು ತಪ್ಪು ಮಾಡಿದೆ. ನಿನಗಿಂತ ಮೊದಲು ಬಂದ ಶಿವಾನಿ ತಪ್ಪು ಮಾಡಿದಳು. ಅದಕ್ಕಾಗಿ ಆ ಜವಾಬ್ದಾರಿಯನ್ನು ನಿನಗೆ ವಹಿಸಿದ್ದು. ಆದರೆ ನಿನ್ನಿಂದಲೂ ಯಾವ ಉಪಯೋಗವೂ ಆಗುತ್ತಿಲ್ಲ. ಆ ಸೂಪಣಿಯು ಮಹಾಘಟ ಸರ್ಪ. ಅವನಿಂದ ಆದಿಶೇಷನ ಜೀವಕ್ಕೆ ಅಪಾಯ ಇದೆ. ಪೂರ್ವ ಜನ್ಮದ ಅರಿವಿಲ್ಲದ ಕಾರಣ ಆದಿಶೇಷನಿಗೆ ಅದರ ಸತ್ಯ ಅರಿವಾಗಿಲ್ಲ. ಹಾಗಾಗಿ ಅವನ ಮರಣ ಖಚಿತ. ನಾಗಲೋಕದ ಸರ್ವನಾಶ ನಿಶ್ಚಿತ. ಅಯ್ಯೋ ಗುರುಗಳೇ, ನನಗೆ ಭಯವಾಗುತ್ತಿದೆ. ಆ ಶಿವಾನಿ ಏನಾದ್ರೂ ಮಸಲತ್ತು ಮಾಡುತ್ತಿದ್ದಾಳೆ ಎನಿಸುತ್ತಿದೆ. ನಾನು ಈಗಲೇ ಮನೆಯೊಳಗಡೆ ಹೋಗಿ ಬರುತ್ತೇನೆ. ಹೊರಡು, ಹೋಗಿ ಬಾ. ನನ್ನ ಆದಿಶೇಷನಿಗೆ ಏನು ಆಗ್ಬಾರ್ದು. ನಾನು ಈಗಲೇ ಹೊರಟೆ. ಯಾರ್ ನೀನು ಹೇಳು. ನೋಗಲೋಕದವನಂತೂ ಅಲ್ಲ. ಯಾರು ನಿನ್ನ ಕಳಿಸಿದ್ದು? ಬಾಯ್ ಬಿಡು. ಯಾವ ತಂತ್ರ ಮಂತ್ರ ವಿದ್ಯೆಗಳು ನನ್ನ ಮೇಲೆ ಪ್ರಯೋಗ ಆಗಲ್ಲ. ಯಾಕಂದ್ರೆ ನಾನು ನಾಗಲೋಕದವಳು. ನೋಡು, ನನ್ನ ಪ್ರಶ್ನೆಗೆ ಉತ್ತರ ಕೊಟ್ರೆ ಮಾತ್ರ ನಿನ್ನ ಬದುಕು. ಹೋದ್ರೆ ನಿನ್ನ ಸಾವು. ಕಾರಣ ಇಲ್ಲದೆ ಯಾವ ನಾಗಗಳು ಯಾರಿಗೂ ತೊಂದರೆ ಕೊಡೋದಿಲ್ಲ. ಯಾರು ನಿನ್ನ ಹಿಂದೆ ಇರೋದು ಹೇಳು. ನೀನ್ ಯಾಕೆ ಅವನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟೆ? ಹೇಳು. ನೀನು ಉತ್ತರ ಕೊಡ್ಲಿಲ್ಲ ಅಂದ್ರೆ ನಿನ್ನ ಇಲ್ಲಿಂದ ಜೀವಂತವಾಗಿ ಕಳಿಸೋದಿಲ್ಲ. ನಿನ್ನ ಅಸಲಿ ರೂಪಕ್ಕೆ ಬಾ. ಇಲ್ಲ, ನಿನ್ನ ಸುಮ್ಮನೆ ಬಿಟ್ರೆ ಹೀಗೆ ತಪ್ಪು ಮಾಡ್ತೀಯ.
ಶಿವಾನಿ, ನಿನಗೇನೂ ಆಗಿಲ್ಲ ತಾನೆ? ನೀನು ಆರಾಮಾಗಿದೆಯಾ ತಾನೆ? ನಿನಗೇನು ತೊಂದರೆ ಆಗಿಲ್ಲ ಅಲ್ವಾ? ಹಾವು ಇಲ್ಲಿ ಹೇಗೆ ಬಂತು? ಶಿವಾನಿ, ನಿನಗೇನು ತೊಂದರೆ ಆಗಿಲ್ಲ ತಾನೆ? ತೊಂದರೆ ಆಯ್ತು, ಆದ್ರೆ ನನಗಲ್ಲ, ತೊಂದರೆ ಕೊಡಕ್ ಬಂದ ಈ ಹಾವ್ಗೆ. ಸತ್ತು ಹೋಯ್ತು ನೋಡಿ. ಈ ವಿಚಾರ ಮನೇಲಿ ಯಾರಿಗೂ ಗೊತ್ತಾಗೋದು ಬೇಡ. ಸುಮ್ಮನೆ ಗಾಬರಿ ಆಗ್ತಾರೆ. ಮೊದಲು ದಿನ ಆಚೆ ತಗೊಂಡು ಹೋಗಾಕ್ತೀನಿ. ಬೇಡ ಶಿವಾನಿ, ನಾನೇ ಎತ್ಕೊಂಡು ಹೋಗಿ ಅದನ್ನ ಆಚೆ ಹಾಕ್ತೀನಿ. ಅಭಯ ಅವರೇ, ಅರ್ಥ ಆಗುತ್ತೆ. ನಿಮ್ಮ ಮುಖದಲ್ಲಿ 1000 ಪ್ರಶ್ನೆಗಳು, ಗೊಂದಲಗಳು. ನಾನು ಯಾರು, ನಾನು ಯಾಕೆ ಹೀಗೆ ಅಂತ ಅಲ್ವಾ? ನಾನು ಸಾಮಾನ್ಯ ಮನುಷ್ಯಳಲ್ಲ, ನಾನು ನಾಗಿಣಿ. ಆ ಸತ್ಯ ನನಗೂ ಗೊತ್ತು ಶಿವಾನಿ, ಆದರೆ ಗೊತ್ತಿಲ್ಲದ ಹಾಗಿರಬೇಕು. ಅದು ಈಗಿನ ಅನಿವಾರ್ಯತೆ. ಶಿವಾನಿ ಅವರೇ, ಏನು ಹೇಳ್ತಿದ್ದೀರಾ? ನಿಜ ಹೇಳ್ತಾ ಇದ್ದೀನಿ ಅಬ್ಬಯ್ಯ ಅವರೇ. ಈ ಸತ್ಯ ನನ್ನಲ್ಲೇ ಇರಬೇಕಾಗಿತ್ತು. ಆದರೆ ಒಂದಿನ ನನ್ನ ಸತ್ಯ ಎಲ್ಲ ನನ್ನ ಗಂಡ ತ್ರಿಶೂಲ್ ಗೊತ್ತಾಯ್ತು. ಅಷ್ಟು ದಿನ ಅದನ್ನೆಲ್ಲ ಅವನ ಹತ್ರ ಮುಚ್ಚಿಡೋದಕ್ಕೆ ಅವನು ತುಂಬ ಬೇಸರ ಮಾಡ್ಕೊಂಡ. ಇಷ್ಟು ವರ್ಷ ನಾವು ಹುಡುಕ್ತಾ ಇದ್ದ, ನಮಗೆ ಕಾಟ ಕೊಡ್ತಾ ಇದ್ದ ಇಚ್ಛಾಧಾರಿ ನಾಗಿಣಿ ಬೇರೆ ಯಾರು ಅಲ್ಲ, ಅದು ನೀನೇ ಶಿವಾನಿ. ಈ ಕ್ಷಣದಿಂದ ನಮ್ಮಿಬ್ಬರ ಮಧ್ಯ ಇದ್ದಿದ್ದ ಪ್ರೀತಿ ಕೊನೆ. ನನ್ನ ಜೀವನದಲ್ಲಿ ನಾನು ಮಾಡಿದ ತಪ್ಪು ಶಿವಾನಿ. ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ನೀನು ಸರಿ ಅಂತ ಗೊತ್ತಾಗುವಷ್ಟರಲ್ಲಿ ನಾನು ತಪ್ಪು ಮಾಡಿಬಿಟ್ಟಿದ್ದೆ. ಅವತ್ತು ಕ್ಷಮೆ ಕೇಳಿದೆ, ಇವತ್ತು ಕ್ಷಮೆ ಕೇಳಬೇಕು ಅಂತ ಅನ್ನಿಸ್ತಿದೆ. ಇವತ್ತು ಅಷ್ಟೇ ಸತ್ಯ ಹೇಳಬೇಕು ಅಂತ ಹೇಳಿದ್ದಲ್ಲ, ಯಾಕೋ ಗೊತ್ತಿಲ್ಲ, ನಿಮ್ಮ ಮುಂದೆ ನಿಂತಾಗ ಎಲ್ಲ ಹೇಳ್ಕೊಂಡ್ಬಿಡ್ಬೇಕು ಅನ್ಸುತ್ತೆ. ಸುಳ್ಳು ಹೇಳಬೇಕು ಅಂತಾನೆ ಅನ್ಸಲ್ಲ. ದಯವಿಟ್ಟು ಈ ಸತ್ಯ ನಿಮ್ಮ ಹತ್ರನೇ ಇರಲಿ, ಬೇರೆ ಯಾರಿಗೂ ಗೊತ್ತಾಗೋದು ಬೇಡ. ನನ್ನ ಪ್ರಾಣ ಉಳಿಸಿದ್ದೀರಾ, ಆ ಸರ್ಪದ ಬಾಯಿಂದ ನನ್ನ ಕಾಪಾಡಿದ್ದೀರಾ. ಹೀಗಿರುವಾಗ ನಾನು ನಿಮಗೆ ಋಣಿಯಾಗಿರ್ಬೇಕು. ಖಂಡಿತ ಈ ಸತ್ಯನ ನಾನು ಯಾರಿಗೂ ಹೇಳಲ್ಲ. ಅಲ್ಲ, ನೀವೊಬ್ಬ ಪೊಲೀಸ್ ಅಧಿಕಾರಿ. ನಾನು ನಾಗಿಣಿ ಅಂದ ತಕ್ಷಣ ನಿಮ್ಮಲ್ಲಿ ಕೆಲವೊಂದು ಪ್ರಶ್ನೆಗಳು ಹುಟ್ಟಲ್ಲ. ನಾನು ಇಲ್ಲಿ ಬಂದಿರೋ ಉದ್ದೇಶನೇ ಬೇರೆ, ನನ್ನ ಕೆಲಸನೇ ಬೇರೆ. ಹೀಗಿರುವಾಗ ನೀವ್ಯಾರು, ನೀವು ಎಲ್ಲಿಂದ ಬಂದ್ರಿ, ಯಾಕೆ ಬಂದ್ರಿ, ಈ ಪ್ರಶ್ನೆಗಳನ್ನ ನಾನು ಕೇಳಲ್ಲ. ಆ್ಯಂಡ್ ಟ್ರಸ್ಟ್ ಮೀ, ನಾನು ಇದ್ರ ಬಗ್ಗೆ ಏನೂ ಕೇಳಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಪ್ರಾಣ ಉಳಿಸಿದ್ದಕ್ಕೆ.